ಎಲ್ಲರಿಗೂ ನಮಸ್ಕಾರ. ಈಗ ನಾವು 2023-24ನೇ ಸಾಲಿನ MHRDಯ UDICE ಪ್ಲಸ್ನ SDMS ಮಾಡ್ಯೂಲ್ನ ಕಂಪ್ಲೀಟ್ ಡಾಟಾ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಿರಾಂಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆಯೇ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನನ್ನು ಒತ್ತಿ. ಈಗ UDICE ಪ್ಲಸ್ನಲ್ಲಿ ಕಂಪ್ಲೀಟ್ ಡಾಟಾ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಸರ್ಚ್ ಬಾರ್ನಲ್ಲಿ UDICE ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ 2023-24 ಅಂತ ಟೈಪ್ ಮಾಡಿ. ನಿಮಗೆ ನಂತರ ಒಂದು ಸ್ಕ್ರೀನು ಓಪನ್ ಆಗುತ್ತೆ. ಇಲ್ಲಿ UDICE ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನೋ ಒಂದು ವೆಬ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಹೀಗೆ ವೆಲ್ಕಮ್ ಪೇಜು ಓಪನ್ ಆಗುತ್ತೆ. SDMSನ ವೆಲ್ಕಮ್ ಪೇಜನ್ನು ನೀವು ಸ್ಕ್ರೋಲ್ ಮಾಡ್ತಾ ಕೆಳಗಡೆ ತೊಗೊಂಡೋಗಿ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಟು ಲಾಗಿನ್ ಈಗಾಗಲೇ ನೀವು ಸಾಕಷ್ಟು ಮಾಡಿರ್ತೀರ. ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ UDICE ಪ್ಲಸ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ID ಮತ್ತು ಪಾಸ್ವರ್ಡನ್ನು ಈಗ ಆಲ್ರೆಡಿ ಸೇವ್ ಆಗಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಲಾಗಿನ್ ಆದ ನಂತರ UDICE ಪ್ಲಸ್ನ ಹೋಮ್ ಪೇಜ್ಗೆ ನೀವು ಬರ್ತೀರಾ. ಇಲ್ಲಿ ಅಕಾಡೆಮಿಕ್ ಇಯರ್ 2023-24 ಗೋ ಟು 2023-24 ಅನ್ನೋ ಒಂದು ಅಲ್ಲಿಗೆ ಒಂದು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸ್ಕೂಲ್ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ, ಅದನ್ನು ಕ್ಲೋಸ್ ಮಾಡಿ. ತದನಂತರ ಇಲ್ಲಿ ನಿಮಗೆ ಟೋಟಲ್ ಎನ್ರೋಲ್ಮೆಂಟ್ಸ್ ಎಷ್ಟಿದೆ, ಬಾಯ್ಸ್ ಮತ್ತು ಗರ್ಲ್ಸ್ ಎಲ್ಲ ಮಾಹಿತಿಯು ನಿಮಗೆ ಸಿಗುತ್ತೆ. ಸೆಕ್ಷನ್ ವೈಸು ಮತ್ತು ಕ್ಲಾಸ್ ವೈಸು, ಬಾಯ್ಸ್ ಗರ್ಲ್ಸ್ ವೈಸ್ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ನಂತರ ನೀವು ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ವ್ಯೂ ಆ್ಯಂಡ್ ಮ್ಯಾನೇಜ್ ಆಪ್ಷನ್ನಿಗೆ ಹೋಗ್ಬಿಟ್ಟು GP ಮತ್ತು ಜನರಲ್ ಪ್ರೊಫೈಲ್ ಮತ್ತು ಇನ್ನಿತರ ಪ್ರೊಫೈಲ್ಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಜಯತೆ ಅನ್ನೋ ಒಂದು UDICE ಪ್ಲಸ್ ಆಪ್ಷನ್ ಟೈಟಲ್ ಬಾರ್ನಲ್ಲಿ ಇರುವಂಥ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೊಸದಾಗಿ ಸ್ಕೂಲ್ ಕಂಪ್ಲೀಷನ್ ಎನ್ನೋ ಒಂದು ಆಪ್ಷನನ್ನು ಇಲ್ಲಿ ಬಿಟ್ಟಿದ್ದಾರೆ. ಇದು SDMS ಕಂಪ್ಲೀಷನನ್ನು ಮಾಡೋವಂಥದ್ದು. ಸ್ಕೂಲ್ ಕಂಪ್ಲೀಷನ್ ಮಾಡ್ಯೂಲ್ ಇಲ್ಲಿ ಟೋಟಲ್ ಸ್ಟೂಡೆಂಟ್ಸು ಎಷ್ಟಿದೆ ನಿಮ್ಮ ಶಾಲೆಯಲ್ಲಿ ಮತ್ತು ಕಂಪ್ಲೀಟ್ ಎಷ್ಟಾಗಿದೆ, ಇನ್ ಪ್ರೋಗ್ರೆಸ್ ಎಷ್ಟಿದೆ, ನಾಟ್ ಸ್ಟಾರ್ಟೆಡ್ ಎಷ್ಟಿದೆ, ನೀವು ಇನ್ ಪ್ರೋಗ್ರೆಸ್ ಇರುವಂಥ ವಿದ್ಯಾರ್ಥಿಗಳನ್ನೆಲ್ಲನೂ ಸಹ ಅವರ ಪ್ರೊಫೈಲನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ತದನಂತರ ನೀವು ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದು ಹೇಳಿದ್ರೆ ನಿಮಗೆ ಕಂಪ್ಲೀಷನ್ ಅನ್ನೋ ಒಂದು ಆಪ್ಷನ್ ಸಹ ಇಲ್ಲಿ ಸಿಗುತ್ತೆ. ನೀವು ಆ ಕಂಪ್ಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡಾಟಾ ಅನ್ನೋ ಒಂದು ಪೇಜು ನಿಮಗೆ ತೋರಿಸುತ್ತೆ. ಈ ರೀತಿಯಾಗಿ ನಾವು ಸ್ಟೂಡೆಂಟ್ ಮಾಡ್ಯೂಲನ್ನು ಕಂಪ್ಲೀಟ್ ಡಾಟಾವನ್ನು ಮಾಡಿದ್ರೆ 2023-24ನೇ ಸಾಲಿಗೆ ನಿಮ್ಮ ಒಂದು UDICE ಪ್ಲಸ್ SDMSನ ಒಂದು ಅಪ್ಡೇಟ್ ಕಂಪ್ಲೀಟ್ ಆಗುತ್ತೆ. ಈ ಒಂದು ವೇಳೆ ಕಂಪ್ಲೀಟ್ ಆದಮೇಲೂ ಸಹ ನಿಮ್ದು ಯಾವುದಾದ್ರೂ ಮಕ್ಕಳದು ಇನ್ಕಂಪ್ಲೀಟ್ ಅಥವಾ ಯಾವುದಾದ್ರೂ ಮಕ್ಕಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಇತ್ತು ಅಂತಂದರೆ ಅದನ್ನು ಸಹ ನೀವು ಆಟೋಮೆಟಿಕಲಿ ಮಾಡ್ಬೋದು. ಮತ್ತೆ ಸ್ಟೇಟಸ್ಸು ಇನ್ಕಂಪ್ಲೀಟ್ ಆಗುತ್ತೆ. ಮತ್ತೆ ನೀವು ಕಂಪ್ಲೀಟ್ ಆಪ್ಷನ್ನಿಗೆ ಬಂದು ಕಂಪ್ಲೀಟನ್ನು ಸ್ಕೂಲ್ ಕಂಪ್ಲೀಷನನ್ನು ಕೊಟ್ಟರೆ ಮತ್ತೆ ಅದು ಕಂಪ್ಲೀಷನ್ ಅನ್ನೋ ಒಂದು ನಿಮಗೆ ತೋರಿಸುತ್ತೆ. ಇದಿಷ್ಟು ಈ ಒಂದು 2023-24ನೇ ಸಾಲಿನ UDICE ಪ್ಲಸ್ ಕಂಪ್ಲೀಟ್ ಡಾಟಾ ಮಾಡುವ ವಿಧಾನ. ಧನ್ಯವಾದಗಳು.